ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭೈರತಿ ರಣಗಲ್ ಡಾಕ್ಟರ್ ಶಿವರಾಜ್ ಕುಮಾರ್ ನಟನೆಯ ಡೈರೆಕ್ಟರ್ ನರ್ತನ್ ಅವರ ಬಹುದೊಡ್ಡ ಸಿನಿಮಾ ಭೈರತಿ ರಣಗಲ್. ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಭೈರತಿ ರಣಗಲ್ ಸಿನಿಮಾ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವ ವಿಷಯ. ನವೆಂಬರ್ 15ರಂದು ರಿಲೀಸ್ ಆದ ಭೈರತಿ ರಣಗಲ್ ಹೇಗಿದೆ, ಜನರ ರಿಯಾಕ್ಷನ್ ಏನು, ಮತ್ತೆ ನನಗೆ ಏನು ಭೈರತಿ ರಣಗಲಲ್ಲಿ ಇಷ್ಟವಾಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ರಿವ್ಯೂ ಮೂಲಕ ನೋಡೋಣ ಬನ್ನಿ. ಭೈರತಿ ರಣಗಲ್ಗೆ ಮೊದಲು ಯಾಕೆ ಇಷ್ಟು ಫೇಮ್ ಸಿಕ್ಕಿದೆ ಅನ್ನೋದಾದ್ರೆ ಅದರಲ್ಲಿ ಇರುವ ಭೈರತಿ ರಣಗಲ್ ಅನ್ನೋ ಸ್ಟ್ರಾಂಗ್ ಪಾತ್ರ. ಮಫ್ತಿಯಲ್ಲಿ ಭೈರತಿ ರಣಗಲ್ ಪಾತ್ರವನ್ನ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿಯೇ ತೋರಿಸಿದ್ದರು. ಅದರಿಂದಲೇ ಶುರುವಾಯಿತು ಭೈರತಿ ರಣಗಲ್ ಸಿನಿಮಾ ಅಂದ್ರೆ ತಪ್ಪಾಗೋಲ್ಲ. ಈಗ ಭೈರತಿ ರಣಗಲ್ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿರುವ ನರ್ತನ್ ಹೇಗೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಕುತೂಹಲದಿಂದ ಹೋದ ನಾನು ಭೈರತಿ ರಣಗಲ್ ನೋಡಿ ನಿಜಕ್ಕೂ ಶಾಕ್ ಆದೆ. ಯಾಕೆಂದರೆ ನರ್ತನ್ ಅವರ ಡೀಟೇಲ್ಡ್ ಸ್ಟೋರಿ, ಶಿವಣ್ಣನವರ ಸ್ಟನ್ನಿಂಗ್ ಲುಕ್, ಆಕ್ಟಿಂಗ್ ಇವನ್ನೆಲ್ಲ ನೋಡಿ ತುಂಬಾ ಶಾಕಿಂಗ್ ಆಯಿತು. ಈ ತರನು ಪ್ರೀಕ್ವೆಲ್ ಸ್ಟೋರಿನ ಲಿಂಕ್ ಮಾಡಬಹುದಾ ಅಂತ ಆಶ್ಚರ್ಯ ಆಯಿತು. ಡೀಟೇಲ್ಡ್ ಆಗಿ ಹೇಳಿರುವ ನರ್ತನ್ ಒಬ್ಬ ಭೈರತಿ ರಣಗಲ್ ಅನ್ನೋ ಸಾಮಾನ್ಯ ಹುಡುಗ ಯಾಕೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಬೆಳೆದ ಮತ್ತು ಗ್ಯಾಂಗ್ಸ್ಟರ್ ಆಗಲಿಕ್ಕೆ ಅವನಿಗೆ ಕೆದಕಿದಂತಹ ಮ್ಯಾಟರ್ಗಳು ಏನು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು. ಮೊದಲ ಫೇಸ್ ನಲ್ಲಿ ಸ್ಟೋರಿ ಲೈನ್ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಇದರಲ್ಲಿ ಹೀರೋಯಿನ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಎಲ್ಲವೂ ಭೈರತಿ ರಣಗಲ್ಗೆ ಹೇಗೆ ಕನೆಕ್ಟ್ ಆಯಿತು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇಂಟರ್ವಲ್ ಆದ್ಮೇಲೆಯೇ ತುಂಬಾ ಆಕ್ಷನ್ಗಳು ನಮ್ಮನ್ನ ಗೂಪ್ಸಮ್ಸ್ ಬರೋ ತರ ಮಾಡ್ತವೆ. ಅದರಲ್ಲೂ ಶಿವಣ್ಣನವರ ಆಕ್ಟಿಂಗ್ ಈ ವಯಸ್ಸಿನಲ್ಲಿಯೂ ಎಲ್ಲಿಯೂ ಎನರ್ಜಿ ಕಡಿಮೆ ಆಯಿತು ಅನ್ಸೋದೇ ಇಲ್ಲ. ಮತ್ತೆ ಹೀರೋಯಿನ್ ಪಾತ್ರಕ್ಕೆ ನರ್ತನ್ ಅಷ್ಟಾಗಿ ಲೆಂತ್ ಕೊಟ್ಟಿಲ್ಲ, ಆದ್ರೂ ಎಲ್ಲಿ ಬೇಕು ಅಲ್ಲಿ ಮಾತ್ರವೇ ತೋರಿಸಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಸ್ಟೋರಿ ಮಾಡಿದ್ದಾರೆ ನರ್ತನ್. ಫಸ್ಟ್ ಮೊದಲ ಹಾಫ್ ಬೇಗ ಹೋಗಲ್ಲ ಅನಿಸಿದ್ರು ಎರಡನೇ ಫಸ್ಟ್ ಹಾಫ್ ಬೇಗ ಆಯ್ತಲ್ಲ, ಮುಗ್ದೋಯ್ತಲ್ಲ ಅಂತ ಮನಸ್ಸಿಗೆ ಅನ್ಸೋದು ಗ್ಯಾರಂಟಿ. ಒಟ್ಟಿನಲ್ಲಿ ಭೈರತಿ ರಣಗಲ್ ಸಿನಿಮಾವನ್ನ ನನ್ನ ಪ್ರಕಾರ ಹೇಳುವುದಾದ್ರೆ 10/9.5 ಅಂತಾನೆ ಹೇಳ್ಬೋದು. ಇನ್ನು 0.5 ಯಾಕೆ ಕೊಟ್ಟಿಲ್ಲ ಅನ್ನೋದಾದ್ರೆ ಮ್ಯೂಸಿಕ್ ಅನ್ನು ಇನ್ನೂ ಬೆಟರ್ ಆಗಿ ಮಾಡಬಹುದಾಗಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಇಷ್ಟು ನನ್ನ ಭೈರತಿ ರಣಗಲ್ನ ರಿವ್ಯೂ ಆಗಿತ್ತು. ನೀವು ಈಗಾಗಲೇ ಸಿನಿಮಾ ನೋಡಿದ್ದರೆ ಹೇಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಂದನೆಗಳು.